ನಮಸ್ತೆ ಎಲ್ಲರಿಗೂ. ನೋಡಿ, ಸ್ಪ್ರಿಂಗ್ ಟೈಮ್ ಸ್ಟಾರ್ಟ್ ಆಗಿದೆ. ಹನಿ ಸೀಸನ್. ಹೆಚ್ಚು ಜೇನು ತೆಗೆದು ಹೇಗೆ ಅಂತ ಇವತ್ತು ಒಂದು ಐಡಿಯಾ ಕೊಡ್ತೀನಿ ನೋಡಿ. ಮೊದಲನೇದಾಗಿ ಹೊಸ ರಾಣಿ ಇರಬೇಕು. ಹೊಸ ರಾಣಿ ಇದ್ದರೆ ಮಾಡುತ್ತೆ ಅಂತ ಹೇಳ್ತಾರೆ. ನನಗೂ ಕೂಡ ಅದು ಅನುಭವ ಆಗಿದೆ. ಪಾಲಾಗೋದು ಕಡಿಮೆ. ಜನವರಿಯಲ್ಲಿ ಅಥವಾ ಡಿಸೆಂಬರ್ ಎಂಡಲ್ಲಿ ಹುಟ್ಟಿರೋ ರಾಣಿ, ಜನವರಿ ಫಸ್ಟಲ್ಲಿ ಹುಟ್ಟಿರೋ ರಾಣಿ ಇದ್ದರೆ ಪಾಲಾಗುವ ಮನಸ್ಥಿತಿಗಳು ಕಡಿಮೆ ಇರ್ತವೆ ಅಂತ. ಇನ್ನೊಂದು, ಪಾಲಾಗಲಿಕ್ಕೆ ಕೊಡಬಾರ್ದು. ಬ್ರೂಡು ಒಂದು ಸೂಪರು, ಇನ್ನೊಂದು ಸೂಪರು ಎಕ್ಸ್ಟ್ರಾ ಕೊಟ್ಟಿರಬೇಕು, ಆಯಿತಾ. ಇನ್ನು ಮೂರನೇದು, ಮುಖ್ಯವಾಗಿ ಬೇಕಾಗಿರೋದು ಮೂರನೇದು, ನಿಮ್ಮ ಸುತ್ತಮುತ್ತಲಿನ ವಾತಾವರಣ ನಿಮಗೆ ಗೊತ್ತಿರಬೇಕು. ಅಂದರೆ ಸುತ್ತಮುತ್ತಲಿನ ಜಾಗ ಹೇಗಿದೆ, ಯಾವ ಮರ ಯಾವ ಏರಿಯಾದಲ್ಲಿ ಯಾವ ಹೂವು ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಆವಾಗ ನೀವು ಹೆಚ್ಚು ಜೇನು ಪಡಿಬೋದು. ನೋಡಿ, ಕಳೆದ ವರ್ಷ ಮೋಡ ಇರೋದು ಸ್ವಲ್ಪ ಹುಳಗಳು ಅಗ್ರೆಸಿವ್ ಆಗಿದೆ. ಕಳೆದ ವರ್ಷ ಏನಾಗಿತ್ತು, ಇದಕ್ಕೆ ಈಗ ಫ್ರೇಮ್ 2 ಇಟ್ಟಿದ್ದೀನಿ, 2 ಫ್ರೇಮ್ ಶಾರ್ಟೇಜ್ ಇತ್ತು. ಇದು ನೋಡಿ, ಇದು ಆಗಿದ್ದು 10 ದಿನದಲ್ಲಿ, 10 ದಿನದ ಹಿಂದೆ ನಾನು ಬಂದಿದ್ದೆ. ಇವತ್ತು 23, 10 ಕೂಡ ಅಲ್ಲ, ಶಿವರಾತ್ರಿಗಿಂತ 2 ದಿನ ಮುಂಚೆ. 13 ಅಂದರೆ ಇವತ್ತು 23, 11 ದಿನ ಹೇಳ್ಕೊಳ್ಳಿ. ಶಿವರಾತ್ರಿಗಿಂತ 2 ದಿನ ಮುಂಚೆ ನಾನು ಇಲ್ಲಿ ಕೊಟ್ಟೋಗಿದ್ದೆ ಈ ಥರ ಸೂಪರ್. ಅಂದರೆ ಫುಲ್ ಇಡೀ ಸೂಪರ್ ಅಲ್ಲ, ಕಟ್ ಮಾಡಿ ಸ್ವಲ್ಪ ಈ ಥರ. ಆವತ್ತು ನಿಮಗೊಂದು ವೀಡಿಯೋ ಮಾಡಿದ್ನಲ್ಲ ಸೂಪರ್ ಕೊಡೋದು ಹೇಗಂತ, ಆ ಥರ ಮಾಡಿದ್ದು. ಇವತ್ತು ನೋಡಿ, ಮೋಡ ಇದೆ, ಮೋಡದಲ್ಲಿ ಚುಚ್ಚೋದು ಕೂಡ ಜಾಸ್ತಿ ಆಗಿದೆ. ಇದೊಂದು, ಆಮೇಲೆ ಇದು ಕೂಡ, ಇದು ಕೆಳಗಡೆ ಇನ್ನೊಂದು ಬಾಕ್ಸ್ ಇದೆ, ಅದು ಕೂಡ 10 ದಿನದಲ್ಲಿ ಆಗಿರೋ ಬೆಳವಣಿಗೆಗಳು. ಕೊಟ್ಟು ಹೋಗಿದ್ದೆ. ಈಗ ನೋಡಿ, ಇದು ನೋಡಿ, ಇದು 2ನೇ ಸೂಪರ್ ಕೇಳ್ತಾ ಇದೆ. ಈ ಥರ ಆಗಿದೆ ಅಂದರೆ 2ನೇ ಸೂಪರು. ಆದರೆ ಕೆಲವೊಂದು ಏನಾಗುತ್ತೆ, ಈ ಕಡೆ ಸೆಂಟ್ರಿಂದ ಕಟ್ಟುತ್ತೆ ಹೆಚ್ಚಾಗಿ. 5 ಫ್ರೇಮ್ ಇದೆ ಅಂದರೆ ಲಾಸ್ಟ್ 2 ಫ್ರೇಮ್ ಕಡಿಮೆ ಇರುತ್ತೆ, ಮಧ್ಯೆ 3 ಫ್ರೇಮಲ್ಲಿ ಎಕ್ಸ್ಟ್ರಾ ಬೆಳೆಸ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಅದಕ್ಕೆ ಈ ಫ್ರೇಮ್ ಈ ಕಡೆ ಇತ್ತು, ಇದನ್ನು ಈ ಕಡೆ ಹಾಕಿದ್ದೀನಿ. ಈ ತುಪ್ಪ ತೆಗೆದ್ರೆ ಬೆಸ್ಟು, ಬಟ್ ಇವತ್ತು ತುಂಬ ಮೋಡ ಇದೆ, ತೆಗಿಯೋಕ್ಕಾಗಲ್ಲ. ಮಳೆ ವಾತಾವರಣ ಇದೆ ಅಂತ ಹೇಳಿದ್ದಾರೆ 2-3 ದಿನ, ಅದಕ್ಕಾಗಿ ತುಪ್ಪ ತೆಗಿಯೋಕ್ಕೆ ಆಗಲ್ಲ. ಮಳೆ ಬಂದು 2 ದಿನ ತೆಗಿಯೋಕ್ಕಾಗಲ್ಲ, ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅನ್ನೋದಾಗಿ. ಅದಕ್ಕೆ ಇನ್ನೊಂದು ವಾರ ತೆಗಿಯೋಕ್ಕಾಗಲ್ಲ. ಅದಕ್ಕೆ ಇದಕ್ಕೆ ಆದರೆ ಇನ್ನೊಂದು ಸೂಪರನ್ನು ಕೊಟ್ಟು ಹೋಗ್ತೀನಿ ನಾನು, ಸಾಧ್ಯ ಆದರೆ. ಇಲ್ಲ ಅಂದರೆ ಈ ಫ್ರೇಮನ್ನ ಇಲ್ಲಿ ಹಾಕಿದ್ದೀನಿ, ಸ್ವಲ್ಪ ರನ್ ಆಗುತ್ತೆ. ಇದು ಮೇಲ್ಗಡೆ ಕಟ್ಟೋಷ್ಟು ಕಟ್ಟಲಿ, ಆಮೇಲೆ ಕಟ್ ಮಾಡಿ ಹಾಕ್ತೀನಿ. ಓಕೆ, ನಾನು ಹೆಚ್ಚು ಜೇನು ಪಡೆಯೋ ಬಗ್ಗೆ ಹೇಳ್ತಾ ಇದ್ದೆ. ನಿಮಗೆ ಕುಮುಸಲು ಹೂವು ಅಂತ ಒಂದು ಆಗುತ್ತೆ ರೋಡ್ ಸೈಡಲ್ಲಿ. ಅದು ಬಿಟ್ಟರೆ ಮೊದಲನೇದಾಗಿ ಆಗೋದೇ ನೇರಳೆ ಹೂವು. ಇಲ್ಲಿ ತೋರಿಸ್ತೀನಿ, ಮೊಬೈಲಲ್ಲಿ ಕಾಣುತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಬೇರೆ ಜಾಗದಲ್ಲೆಲ್ಲ ಇನ್ನೂ ನಾನು ಸೂಪರೇ ಕೊಟ್ಟಿಲ್ಲ, ಸೂಪರ್ ತಗೊಂಡು ಹೋಗ್ತಾ ಇದ್ದೀನಿ ಕೊಡಲಿಕ್ಕೆ ಅಂತ. ಇದು ನೇರಳೆ ಮರ. ಕಾಣಿಸ್ತಾ ಇದೆಯಾ? ನೇರಳೆ ಹೂವು ಆಗ ಆಲ್ರೆಡಿ ಮುಗಿದಿದೆ. ಸರಿಯಾಗಿ ಪೂರ್ತಿಯಾಗಿ ಕಾಣಿಸಲ್ಲ ಅನಿಸುತ್ತೆ, ತುಂಬ ಮೇಲೆ ಇದೆ. ಕೆಳಗಡೆ ಇದೆಯಾ? ಹಾಂ, ಇಲ್ಲೇ ಇದೆ ನೋಡಿ, ಇಲ್ಲಿ ನೋಡಿ. ಕಾಣಿಸ್ತಾ ಇದೆಯಾ? ನೇರಳೆ ಹೂವು. ಇದನ್ನು ಕೊಯ್ತೀನಿ. ನೇರಳೆ ಹೂವು ಆಗಿ ಮುಗಿದಿದೆ. ನಮಗೆಲ್ಲ ಹೂವಲ್ಲೂ ತುಪ್ಪ ಸಿಗೋದ್ರೆ ಸ್ಟಾರ್ಟ್ ಆಗಿದ್ರೆ ಮೊದಲನೇ ಹೂವು ಈ ನೇರಳೆ. ಇದು ಮತ್ತು ಕುಮುಸಲು ಹೂವು ಅಂತ ಇನ್ನೊಂದು ಬರುತ್ತೆ. ಆ ಕುಮುಸಲು ಹೂವು ಅನ್ನೋದು ರೋಡ್ ಸೈಡ್ ಪತ್ತಿಯಾಗಿರುತ್ತೆ. ಅದು ನೋಡಿ, ಇದು ನೇರಳೆ ಹೂವು ತುಂಬ ಇದೆ. ಈ ಮರದಲ್ಲಿ ಪೂರ್ತಿ ಆಗಿದೆ, ಹಾಗೆ ಮುಗಿದಿದೆ. ಈ ಇದು ಮೊದಲನೇದು. ನಾನು ಬೇರೆ ಆದರೆ ಇನ್ನೂ ಸೂಪರ್ ಕೊಟ್ಟೇ ಇಲ್ಲ. ಈಗ ಇನ್ನೂ ಕೊಡ್ಲಿಕ್ಕೆ ತಗೊಂಡು ಹೋಗ್ತಾಯಿದ್ದೀನಿ. ಎಲ್ಲಿದೆ ಅದು? ಕಾಣಿಸಲ್ಲ. ಇಲ್ಲಿ ಗಾಡಿ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಸೂಪರು ತಗೊಂಡು ಹೋಗ್ತಾಯಿದ್ದೀನಿ. ಇಲ್ಲ, ಆಲ್ರೆಡಿ ತುಪ್ಪ ಸ್ಟಾರ್ಟಾಗಿ ಅರ್ಧ kg ಅಷ್ಟು ಕೂಡ ಮಾಡಿದೆ. ಈ ಥರ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಗೊತ್ತಿರಬೇಕು, ಮೊದಲು ಯಾವ ಹೂವು ಆಗುತ್ತೆ. ಕಳೆದ ವರ್ಷ ಏಪ್ರಿಲ್ 20ಕ್ಕೆ ಮಳೆ ಸ್ಟಾರ್ಟು, ಒಳ್ಳೆ ಹನಿ ಟೈಮಲ್ಲಿ. ಆದರೂ ಕೂಡ ಅಷ್ಟು ಒಳಗಡೆ ಈ ಏರಿಯಾದಲ್ಲಿ ಏನಿದೆಯಲ್ಲ, ಈ ಜಾಗದಲ್ಲಿ ಇಲ್ಲಿ ನನಗೆ ಪರ್ ಬಾಕ್ಸಿಗೆ 5 kg ತುಪ್ಪ ಸಿಕ್ಕಿದೆ. 4 ಬಾಕ್ಸ್ ಇತ್ತು, 20 kg ಸಿಕ್ಕಿದೆ. ಬೇರೆ ಕಡೆ ಎಲ್ಲ 1-1.5 kg ಸಿಕ್ಕಿದೆ.
ಮಿನಿಮಮ್ 2 ಸೂಪರ್ ಇಡೋವಂಥ ಜಾಗ ಇದು. ಆಯಿತಾ, ಅದಕ್ಕೆ ನೋಡಿ ನಾನು ಇದನ್ನು ಪಾಲ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಪಾಲ್ ಮಾಡ್ತೀನಿ ಹಾಗಂತ ಈ ಬಾಕ್ಸನ್ನು ಪಾಲ್ ಮಾಡಿದ್ದೀನಿ, ಯಾಕಂತ 2-3 ಸತಿ ರಾಣಿ ಸೇಲ್ ಮಾಡಿತ್ತು, ಅದನ್ನು ಪಾಲ್ ಮಾಡಿ ಬೇರೆ ಕಡೆ ಇಟ್ಟಿದ್ದೀನಿ. ಇದು ಸುಮ್ಮನೆ 2 ಫ್ರೇಮ್ ಸುಮ್ಮನೆ ಇದೆ ಅಷ್ಟೇ. ಅದು ಯಾವುದಕ್ಕರೂ ತುಪ್ಪ ಬದಲಿ ಅಂದರೆ ಮರ್ಚು ಮಾಡಬೇಕು. ಮೊದಲು ಯಾವ ಹೂವು ಆಗುತ್ತೆ, ನಮ್ಮದು ಕುಮುಸ್ಲು ಹೂವು ಅಂತ. ಕುಮುಸ್ಲು ಹೂವು ಯಾವಾಗಲೂ ತುಪ್ಪ ಸಿಗೋದು ಕಡಿಮೆ, ನಮಗೆ ದಪ್ಪ ತುಪ್ಪ ಬರುತ್ತೆ, ಒಳ್ಳೆ ರುಚಿಯಾಗಿರೋದು. ಆದರೆ ಏನಾಗುತ್ತೆ ಅಂದರೆ ಆವಾಗ ಸೊಳ್ಳೆ ಮತ್ತು ಹೊಳಗೆರೆ ಎರಡೂ ಮರ ಹೂವು ಆಗೋದ್ರಿಂದ ತುಪ್ಪ ಕೆಟ್ಟದ್ದು ಪಾಲಾಗಿ ಹೋಗುತ್ತೆ. ಅದಕ್ಕೆ ಅದ್ರ ತುಪ್ಪ ಸಿಗೋದು ಕಡಿಮೆ, ನಮ್ಮಲ್ಲಿ ತುಂಬ ಕಷ್ಟ ತೆಗೆಯೋದು. ಶಿವರಾತ್ರಿ ಮುಗಿದು 15 ದಿನ ಆದಮೇಲೆ ಯಾವ ತುಪ್ಪ ಬರುತ್ತೋ ಅದು ಬೆಸ್ಟು. ಹೊಳಗೆರೆ ಮುಗಿದ ಮೇಲೆ ಸ್ವಲ್ಪ ಪಾಲಾಗೋ ಇಂಟೆನ್ಷನ್ ಕಡಿಮೆ ಆಗುತ್ತೆ. ಈಗಲೂ ಕೂಡ ಪರಾಗೆಲ್ಲ ಸಿಗ್ತಾ ಇರುತ್ತೆ ಇದಕ್ಕೆ. ನೋಡೋಣ ಪರಾಗ ತರ್ತಾ ಇದೆಯೋ ಅಂತ. ನೋಡಿ ತಗೊಂಡೋಯ್ತು ಒಂದು. ಗೊತ್ತಾಗ್ತಾನಿಲ್ಲ, ಭಾಳ ಫಾಸ್ಟಾಗಿ ಹೋಗ್ತಾಯಿದೆ. ನೋಡಿ ಪರಾಗ ತಗೊಂಡೋಯ್ತಲ್ವ. ಈಗಲೂ ಕೂಡ ಬಿಳಿ ಪರಾಗ ಸಿಗ್ತಾಯಿದೆ. ಈ ನೇರಳೆ ಹೂವು ಆಗಿ ಮುಗೀತು. ಇದಷ್ಟು ಈಗ ನನಗಿರೋದು ನೇರಳೆ ತುಪ್ಪ, ಕಹಿ ತುಪ್ಪ ಇರುತ್ತೆ ಸ್ವಲ್ಪ. ಇದಾದಮೇಲೆ ಯಾವುದಾಗತ್ತೆ ಅನ್ನೋದು ನಿಮಗೆ ನಿಮ್ಮ ಸುತ್ತಮುತ್ತಲ ಏರಿಯಾದಲ್ಲಿ ಯಾವ ಟೈಮಿಗೆ ಯಾವ ಟೈಪ್ ತುಪ್ಪ ಆಗುತ್ತೆ ಅನ್ನೋದು ನೀವು ಮೊದಲು ತಿಳಿದಿಟ್ಕೋಬೇಕು. ಇಲ್ಲ ಅಂದರೆ ನೀವು ಜೇನು ಕೃಷಿ ಮಾಡಿದ್ರೆ ನಿಮಗೆ ತುಪ್ಪ ಸಿಗೋದು ತುಂಬ ಕಷ್ಟ. ನಾನು ನೋಡಿ ಇಲ್ಲಿ ಶಿವರಾತ್ರಿ ಸ್ಟಾರ್ಟಿಂಗಲ್ಲೇ ಯಾವಾಗ ಇದರದ್ದು ಹೂವಿನ ಮೊಗ್ಗು ಕಾಣುತ್ತೋ ಆವಾಗಲೇ ನಾನು ಇಟ್ಟಿದ್ದೀನಿ. ಹೋದ ವರ್ಷ ಕೂಡ ಇದೇ ಥರ ಬೇರೆ ಕಡೆ ನಾನಿನ್ನೂ ಪಾಲ್ ಮಾಡ್ತಾಯಿದ್ದೆ. ಆವಾಗ ಇಲ್ಲಿ ನಾನು ಪಾಲ್ ಮಾಡಲಿಕ್ಕೆ ಅಂತ ಒಂದು 8 ಫ್ರೇಮ್ ಬಾಕ್ಸು ಫುಲ್ಲು ಇರೋ ತಂದಿಟ್ಟಿದ್ದೆ. ಅದು ನೋಡಿದ್ರೆ ಒಂದು ವಾರ, ಶಿವರಾತ್ರಿ ಮುಗಿದು ಒಂದು ವಾರಕ್ಕೆ ಮುಚ್ಚಲದಲ್ಲೆಲ್ಲ ಫುಲ್ ಕಟ್ಟಿತ್ತು. ಆಮೇಲೆ ಇಲ್ಲಿ ಅವ್ರ ಹತ್ರ ಕೇಳಿದಾಗಿಲ್ಲ, ನಮ್ಮಲ್ಲಿ ನೇರಳೆ ಮರ ಜಾಸ್ತಿ, ಅದಕ್ಕೆ ಬೇಗ ತುಪ್ಪ ಬರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲೂ ಕೂಡ ನೇರಳೆ ಹೂವಾಗಿದೆ, ಕಾಣಿಸ್ತಾ ಇದೆಯಾ ಇಲ್ಲಿ. ಆ ಥರ ನಮ್ಮಲ್ಲಿ ನೇರಳೆ ಆಗುತ್ತೆ. ನೇರಳೆ ಆದಮೇಲೆ ಇನ್ನು ಇದು ಶುರುವಾಗುತ್ತೆ, ಕುಂಟು ನೇರಳೆ ಆದಮೇಲೆ ಇನ್ಯಾವುದಿದೆ, ಅದು ನಂದಿ ಮರದ ನಮ್ಮ ತಾರೆ ಮರ ಬರುತ್ತೆ ಫಸ್ಟು. ತಾರೆ ಮರ ಆದಮೇಲೆ ನಂದಿ ಮರ ಆದಮೇಲೆ ಮತ್ತಿ ಮರ ಬರುತ್ತೆ ಲಾಸ್ಟು. ಈ ಥರ ಯಾವುದು ಕೂಡ ಯಾವುದು ಅನ್ನೋದು ನಿಮಗೆ ಗೊತ್ತಿದ್ರೆ ನೀವು ಚೆನ್ನಾಗಿ ತುಪ್ಪ ತೆಗಿಬೋದು. ಈಗ ಇದಕ್ಕೆ ಇನ್ನೊಂದು ಸೂಪರ್ ಕೊಡೋಕ್ಕೆ ಇನ್ನೊಂದು ಸೂಪರ್ ಇಲ್ಲ. ತೆಗೆದು ಸರಿ ಮಾಡೋಣ ಅಂದರೆ ಅದು ಕೂಡ ಕೊಡಲ್ಲ, ಚುಚ್ಚುತ್ತೆ ಫುಲ್ಲು. ಇಲ್ಲಾಂದರೆ ಇದ್ರ ತುಪ್ಪ ತೆಗಿಬೇಕು, ತುಪ್ಪ ತೆಗಿಯೋಕ್ಕೆ ಕೂಡ ಆಗೋಲ್ಲ. ಈ ಥರ ಹೆಚ್ಚು ತುಪ್ಪ ತೆಗಿಬೇಕಂದ್ರೆ ಒಂದು ಹೊಸ ರಾಣಿ, ಇನ್ನೊಂದು ಡಿವೈಡ್ ಆಗಿ ಹಾರದಿರೋ ಥರ 2 ಸೂಪರ್. ಏನಕ್ಕೆ 2 ಸೂಪರ್ ಅಂದರೆ ಇನ್ನಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಸಿಗುತ್ತೆ, ಹುಳ ಜಾಸ್ತಿ ಇರೋದ್ರಿಂದ ಅಂತ. ಇನ್ನು ಕೇಸ್ ಆವಾಗ ಹಾರೋದ್ರೂ ಕೂಡ ಒಂದು ಸೂಪರ್ ತೆಗೆದುಬಿಟ್ರೆ ಇನ್ನೊಂದು ಸೂಪರ್ ಅಷ್ಟು ಹುಳ ಮತ್ತು ಬ್ರೂಡಿಂದು ಸೇರಿ ಸ್ವಲ್ಪ ತುಪ್ಪ ಸಿಗುತ್ತೆ, ಪೂರ್ತಿ ಸಿಗದೆ ಹೋಗೋಲ್ಲ. ಇಲ್ಲ ಅಂದರೆ ತುಪ್ಪದ ಟೈಮಲ್ಲಿ ಹಾರೋದ್ರೆ ತುಪ್ಪನೇ ಸಿಗೋಲ್ಲ. ಈಗ ಇದು ನೋಡಿ, ಇಷ್ಟು ಗ್ಯಾಪಲ್ಲೇ ಕಟ್ಟಿದೆ. ಈ ಥರ ಎಲ್ಲ ಆಗಬಾರ್ದು. ನಾನು ಗ್ಯಾಪ್ ಕೊಟ್ಟಿದ್ದೆ, ಇಷ್ಟು ಗ್ಯಾಪ್ ಕೊಟ್ಟಿರ್ತೀನಿ. ಆಮೇಲೆ ಸ್ವಲ್ಪ ತುಪ್ಪ ತುಂಬಿದಾಗ ಸರಿಸ್ತೀನಿ. ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಈ ವರ್ಷ ಈ ನೇರಳೆ ಹೂವಿನ ಹೆಂಗೆ ಕೇಳಿದ್ರೆ ಎಲ್ಲ ಮರದಲ್ಲೂ ಅಷ್ಟೇ ಹೂವಾಗೋದು ಅದೇ ಥರ, ಒಂದೇ ಸತಿ ಹೂವಾಗಲ್ಲ. ಇವತ್ತು ಸ್ವಲ್ಪ, ಇನ್ನೊಂದು ವಾರ ಬಿಟ್ಟು ಸ್ವಲ್ಪ, ಇನ್ನೊಂದು ವಾರ ಸ್ವಲ್ಪ, ತಿಂಗಳ. ಈ ಸತಿ ಬೇಗ ಆಗಿ ಮುಗಿದೋಗಿದೆ ನೇರಳೆ, ತುಂಬ ಹೂವಾಗಿದೆ. ಹಾಗಾಗಿ ಇಷ್ಟು ತುಪ್ಪ ಸಿಕ್ಕಿದೆ. ಅದಕ್ಕೆ ಏನು ಮಾಡಿದೆ, ಈ ಫ್ರೇಮ್ ತೆಗೆದು ಈ ಕಡೆ ಹಾಕಿಟ್ಟಿದ್ದೀನಿ. ಈಗ ತುಪ್ಪದ ನೋಡಿ ಸ್ವಲ್ಪ ಬಿಸಿಲು ಇದೆ, ಸ್ವಲ್ಪ ಮೋಡ ಇದೆ. ಈಗ ನೇರಳೆ ನಾನು ಸರಿಯಾಗಿ ತಲೆ ಉಪಯೋಗಿಸಿ ಮಾಡಿದ್ರಿಂದ ನನಗೆ ನೇರಳೆ ತುಪ್ಪ ಸಿಕ್ತು. ಇಲ್ಲ ಅಂದರೆ ನೇರಳೆ ತುಪ್ಪನೇ ಸಿಗ್ತಿರ್ಲಿಲ್ಲ, ಮುಗಿದೋಗಿರೋದು. ನಾನು ಡಿವೈಡ್ ಮಾಡಿದ್ದೆ ಅಥವಾ ಸೂಪರ್ ಕೊಟ್ಟಿಲ್ಲ ಅಂದರೆ ಯಾವುದಕ್ಕೂ ಸೇಫ್ಟಿಗೆ ಅಂತ ಕೊಟ್ಟಿದ್ದೆ. ಇವತ್ತು ಇನ್ನೊಂದು 5-6 ಸೈಟಲ್ಲಿ ಸೂಪರ್ ಕೊಡಬೇಕು. ಅಲ್ಲಿ ಮಾರ್ಚಿಂದ ತುಪ್ಪ ಸ್ಟಾರ್ಟ್ ಆಗೋದು, ಆಯಿತಾ? ಅದಕ್ಕೆ ಕೊಡಬೇಕು. ಇದೇ ಥರ ನಿಮಗೆ ನಿಮ್ಮ ಏರಿಯಾದಲ್ಲಿ ಕೆಲವೊಂದೆಲ್ಲ ಬಯಸಿನ ಕಡೆ ಹೊಂಗೆ ಇರುತ್ತೆ. ಹೊಂಗೆ ಯಾವಾಗ ಆಗುತ್ತೆ ಅನ್ನೋದನ್ನು ನಿಮಗೆ ಸ್ವಲ್ಪ ನಾಲೆಜ್ ಇರಬೇಕು. ಮತ್ತು ಕೆಲವೊಂದೆಲ್ಲ ಹಬ್ಬ ಹರಿದಿನಗಳು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮಲ್ಲಿ ನೋಡಿ, ಶಿವರಾತ್ರಿ ಮುಗಿದ ಮೇಲೆ ನೇರಳೆ ಸ್ಟಾರ್ಟು ಅಂತ. ಶಿವರಾತ್ರಿ ವರ್ಷ ಮಿನಿಮಮ್ ಅಂದರೆ 20 ದಿನ ಮುಂಚೆ ಬಂದಿದೆ. ನಾನು ಅದಕ್ಕೆ ಏನು ಮಾಡಿದೆ, ಎಲ್ಲ ತೆಗೆದು ಅಂದರೆ ಡಿವೈಡೇ ಮಾಡಿಲ್ಲ. ಆಮೇಲೆ ಜನವರಿ 15 ದಿನ ಲಾಸ್ಟ್ ಅನಿಸುತ್ತೆ, ಅದಾದಮೇಲೆ ಡಿವೈಡೇ ಮಾಡಿಲ್ಲ. ಮಾರ್ಚಲ್ಲಿ ಬರೋ ಶಿವರಾತ್ರಿ ಮುಂಚೆ ಬಂದಿದೆ. ಏಪ್ರಿಲ್ ಬರೋ ಯುಗಾದಿ ಕೂಡ ಮಾರ್ಚ್ 19ಕ್ಕೆ ಬಂದಿದೆ.
ಏಪ್ರಿಲ್ ಬರೋ ನವರಾತ್ರಿ ಕೂಡ ನವರಾತ್ರಿ ಅಂತೀನಿ, ಏಪ್ರಿಲ್ ಬರೋ ರಾಮನವಮಿ ಕೂಡ ಮುಂಚೆ ಬಂದಿದೆ. ನಮ್ಮದು ಕೆಲವೊಂದು ಏರಿಯಾದಲ್ಲಿ ರಾಮನವಮಿಯಿಂದ ತುಪ್ಪ ಸ್ಟಾರ್ಟ್ ಆಗುತ್ತೆ. ಅದು ಮಾರ್ಚ್ ಎಂಡಿಗೆ ಏನೋ ಬಂದಿದೆ. ಅದಕ್ಕೆ ನಾನು ಈಗಿನ್ನು ಫೆಬ್ರವರಿ ಈಗಿಂದನೇ ಸೂಪರ್ ಏರಿಸ್ತಾಯಿದ್ರೆ ಆವಾಗ ಸರಿಯಾಗಿ ಸ್ಟಾರ್ಟ್ ಆಗುತ್ತೆ. ಈ ಥರ ನಿಮ್ಮ ಸುತ್ತಮುತ್ತ ಇರೋದನ್ನು ನೀವು ಸರಿಯಾಗಿ ಅರ್ಥಕೊಂಡು ಮಾಡಿ. ಈಗ ಇದ್ರ ತುಪ್ಪ ತೆಗಿಬೇಕಾಗಿತ್ತು, ಆದರೆ ಮೋಡ ಇರೋದ್ರಿಂದ ಆಗಲ್ಲ. ಅದಕ್ಕೆ ಸ್ವಲ್ಪ ಈಗ 2 ಫ್ರೇಮ್ ಕೊಟ್ಟಿಟ್ಟು ಹೋಗ್ತೀನಿ. ಅದನ್ನು ಸರಿ ಮಾಡೋ ತನಕ ಇನ್ನೊಂದು ವಾರ ಆಗುತ್ತೆ. ಅದಕ್ಕೆ ನೋಡಿದ್ರೆ ಹೂವೆಲ್ಲ ಮುಗೀತು ಅಂತ ನೇರಳೆ ಇದ್ದರೆ ಇಲ್ಲಿ ಮೇಲ್ಗಡೆ ಕಟ್ಟುತ್ತೆ, ಅದನ್ನು ಕಟ್ ಮಾಡಿ ಇಡ್ತೀನಿ ಆಮೇಲೆ. ಓಕೆನಾ? ಇದು ಇವತ್ತಿನ ವಿಷಯ. ಸರಿಯಾಗಿ ನಿಮ್ಮ ಏರಿಯಾ ಬಗ್ಗೆ ನಿಮಗೆ ಗೊತ್ತಿಟ್ಕೊಂಡು ತುಪ್ಪ ಮಾಡಿ. ನನ್ನ ಏರಿಯಾದಲ್ಲಿ ಇವಾಗ ಬರುತ್ತೆ, ನಿಮ್ಮ ಏರಿಯಾದಲ್ಲಿ ಯಾವಾಗ ಬರುತ್ತೆ ಅನ್ನೋದು ನೀವು ತಿಳಿದಿಟ್ಕೋಬೇಕು. ಒಂದೇ ಥರ ಮಾಡಿದ್ದು ಎಲ್ಲರಿಗೆಲ್ಲ ಉಪಯೋಗ ಆಗೋಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಒಂದೊಂದು ಟೈಪಲ್ಲಿ ಆಗುತ್ತೆ. ಆಯಿತಾ? ಓಕೆ, ಬಾಯ್.